ನಮಸ್ತೆ ಫ್ರೆಂಡ್ಸ್, ನಮ್ಮಿ ಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ಲಾಗಿ ಟೊಮೆಟೊ ಹಣ್ಣಿನ ಚಟ್ನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಟೊಮೆಟೊ ಹಣ್ಣನ್ನು ಸುಟ್ಟಿ ಚಟ್ನಿ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ ಈ ಚಟ್ನಿ. ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಬೋದು. ನಾನು ಮೀಡಿಯಮ್ ಸೈಜಿನ 2 ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಒಂದು ದೊಡ್ಡ ಟೊಮೆಟೊ ಹಣ್ಣನ್ನು ಬೇಕಾದರೂ ತಗೊಳ್ಬೋದು. ಹಾಗೆ ನಾನು ಒಂದು 4 ರಿಂದ 5 ಒಣಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಖಾರಕ್ಕೆ ಕೆಂಪು ಮೆಣಸು ಹಾಕೋದ್ರಿಂದ, ಟೊಮೆಟೊ ಹಣ್ಣು ಕೆಂಪಿರೋದ್ರಿಂದ, ಕೆಂಪಿನ ಚಟ್ನಿ ಇರೋದ್ರಿಂದ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇಲ್ಲಾದರೆ ನೀವು ಹಸಿಮೆಣಸಿನ್ಕಾಯಿನ ಸಹ ಹಾಕ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ 1 ಸಿಪ್ಪೆಯಷ್ಟು ಹುಣಸೆ ಹಣ್ಣು, ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಹಾಗೆ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಸಾಸಿವೆ, ಹಾಗೆ ಒಗ್ಗರಣೆಗೆ 2 ಸ್ಪೂನಷ್ಟು ಎಣ್ಣೆನೂ ಸಹ ತಗೊಂಡಿದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಈಗ ನೋಡೋಣ. ಇದು ರೊಟ್ಟಿಗೆ, ಚಪಾತಿಗೆ, ಹಾಗೇನು ದೋಸೆಗೂ ಸಹ ತುಂಬ ಚೆನ್ನಾಗಿರುತ್ತೆ. ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಈಗ ಟೊಮೆಟೊ ಹಣ್ಣನ್ನು ನಾವು ಸುಟ್ಕೊಳ್ಳೋಣ. ತುಂಬ ಈಸಿಯಾಗಿ ಸುಡ್ಬೋದು. ಟೊಮೆಟೊ ಹಣ್ಣಿಗೆ ಒಂದು ಚಾಕುನ ಸ್ವಲ್ಪ ಚುಚ್ಚಿ ಅದರೊಳಗಡೆ ಈ ರೀತಿ ಗ್ಯಾಸ್ ಮೇಲೆ ಇಟ್ಟರೆ ಅದು ಈಸಿಯಾಗಿ ಸುಡುತ್ತೆ. ಇಲ್ಲ ಗ್ರಿಲ್ ಇದ್ದರೆ ನೀವು ಅದ್ರ ಮೇಲೆ ಇಟ್ಟು ಸಹ ಇದನ್ನು ಸುಟ್ಕೊಳ್ಬೋದು. ನೀವು ಬದನೆಕಾಯಿನೆಲ್ಲ ಸುಟ್ಕೊಳ್ತೀರಲ್ಲ, ಹಾಗೆ ಇದನ್ನು ಸಹ ಸುಟ್ಕೊಳ್ಬೋದು. 1-2 ನಿಮಿಷಗಳ ಕಾಲ ಈ ಥರ ಸುಟ್ಕೊಂಡ್ರೆ ಬೇಗನೆ ಸಿಪ್ಪೆನೂ ಸಹ ಬರುತ್ತೆ, ಹಾಗೆ ಟೊಮೆಟೊ ಹಣ್ಣು ಸಹ ಬೇಗನೆ ಬೇಯುತ್ತೆ. ನಂತರ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ತಣ್ಣಗಾದ ನಂತರ ಇದರ ಸಿಪ್ಪೆನ ಬಿಡಿಸಿ. ಬೇಗನೆ ಸಿಪ್ಪೆ ತೆಗಿಲಿಕ್ಕೆ ಬರುತ್ತೆ ನೋಡಿ, ಬೇಗನೆ ಈಸಿಯಾಗಿ ಬರುತ್ತೆ ಇದರ ಸಿಪ್ಪೆನ ತೆಗಿಲಿಕ್ಕೆ. ಈ ರೀತಿ ಟೊಮೆಟೊ ಸುಟ್ಟು ಚಟ್ನಿ ಮಾಡೋದ್ರಿಂದ ಟೊಮೆಟೊ ಹಣ್ಣಿನ ಫ್ಲೇವರು ತುಂಬ ಚೆನ್ನಾಗಿರುತ್ತೆ, ಹಾಗೆ ಚಟ್ನಿ ಕೂಡ ತುಂಬ ರುಚಿಯಾಗಿರುತ್ತೆ. ನೀವು ಬೇಯಿಸಿ ಮಾಡೋದಕ್ಕಿಂತ ಈ ರೀತಿ ಸುಟ್ಟಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಇದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ, ಯಾಕಂದರೆ ಹಾಗೆ ಟೊಮೆಟೊ ಇಡಿಯಾಗಿ ಹಾಕಿದರೆ ಮಿಕ್ಸಿ ಜಾರ್ನಲ್ಲಿ ನುಣ್ಣಗಾಗಲ್ಲ. ಟೊಮೆಟೊ ಸ್ವಲ್ಪ ಹಾಗೆ ಉಳ್ಕೊಂಡಿರುತ್ತೆ ಪೀಸ್ಗಳು. ಈ ರೀತಿ ಪೀಸ್ ಮಾಡೋದ್ರಿಂದ ಬೇಗನೆ ನುಣ್ಣಗಾಗುತ್ತೆ. ಈಗ ಒಂದು ಮಿಕ್ಸಿ ಜಾರನ್ನು ತಗೊಳ್ಳಿ. ಮಿಕ್ಸಿ ಜಾರಿಗೆ ಕಟ್ ಮಾಡಿರುವಂಥ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ಳೋಣ. ಈಗ ಅಕ್ಕಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು. ಈಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ನಷ್ಟು, ಹಾಗೆ ಒಂದು ಸಿಪ್ಪೆ ಅಂದರೆ ಒಂದು ಸ್ವಲ್ಪ ಹುಣಸೆಹಣ್ಣು ರುಚಿಗೆ ಮಾತ್ರ ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ ಒಂದು 4 ರಿಂದ 5 ಮೆಣಸಿನ್ಕಾಯಿನ, ನಾನು ಒಣ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ತಿದ್ದೀನಿ. ಇದನ್ನು ಸಹ ಹಾಗೆ ಹಾಕಿದರೆ ಟೊಮೆಟೊ ಹಣ್ಣು ಪೇಸ್ಟ್ ಆಗುತ್ತೆ, ಮೆಣಸಿನ್ಕಾಯಿ ಹಾಗೆ ಉಳಿಯುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮೆಣಸನ್ನು ನೋಡಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಟೊಮೆಟೊ ಜೊತೆಗೆ ಮೆಣಸನ್ನು ಸಹ ಬೇಗನೆ ನುಣ್ಣಗಾಗುತ್ತೆ, ಇಲ್ಲಾದರೆ ಹಾಗಾಗಿ ಸಿಗುತ್ತೆ. ಇದೇ ಯಾವ ಕಾರಣಕ್ಕೂ ನೀರನ್ನು ಸೇರಿಸಬೇಡಿ, ಹಾಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಈಗ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ನಾನು. ಬೇಗನೆ ಮಾಡ್ಬೋದು, ಒಂದು 5 ರಿಂದ 6 ನಿಮಿಷದೊಳಗಡೆ ಬೇಗನೆ ಮಾಡ್ಬೋದು. ಈಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ಬೆಳಗ್ಗೆ ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಳಿಗಂತೂ ಈ ರೀತಿ ಬೇಗನೆ ಪಟಾಪಟ ಅಂತ ಚಟ್ನಿನ ದೋಸೆ ಅಥವಾ ಚಪಾತಿಗೆ, ಇಡ್ಲಿಗೆ ಈ ರೀತಿ ಚಟ್ನಿನ ಮಾಡ್ಕೊಳ್ಬೋದು. ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ ಸಿಡಿದ ನಂತರ, ಒಗ್ಗರಣೆ ಆದ ನಂತರ ಇದಕ್ಕೆ ನಾವೀಗ ಟೊಮೆಟೊ ಹಣ್ಣಿನ ಪೇಸ್ಟನ್ನು ಹಾಕ್ಕೊಂಡು 1-2 ನಿಮಿಷಗಳ ಕಾಲ ಈ ಥರ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಕುದಿಸ್ಕೊಳ್ಳೋದು ಬೇಡ. ಈಗ ರೆಡಿಯಾಗಿದೆ ನೋಡಿ, ರುಚಿಯಾಗಿರುವಂತಹ ಟೊಮೆಟೊ ಹಣ್ಣಿನ ಚಟ್ನಿ ರೆಡಿಯಾಗಿದೆ. ಬೇಕಿದ್ದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಈಗಲೇ ಹಾಕ್ಕೊಳ್ಬೋದು, ಇಲ್ಲ ನಂತರ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಇದಕ್ಕೆ ದೋಸೆಯನ್ನು ರೆಡಿ ಮಾಡ್ಕೊಳ್ತೀನಿ. ದೋಸೆ ಜೊತೆಗೆ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.